ಹಾಯ್ ಎಲ್ಲರೂ ಹೆಂಗದಿರಿ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ಸನ್ನಿಧಿ. ಸೊ ಇವತ್ತಿನ ಸ್ಪೆಷಲ್ ಏನಂದ್ರೆ ನಂದು ಗ್ರ್ಯಾಜುಯೇಷನ್ ಐತಿ ನಾಳೆ. ಸೊ ಆಲ್ಮೋಸ್ಟ್ 2 ವರ್ಷ ಅದನ್ನ ಹೇರ್ ಕಟ್ ಮಾಡ್ಕೊಂಡಿರ್ಲಿಲ್ಲ. ಅದಕ್ಕೆ ಚಾಪ್ 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 ಮಾಡ್ಕೊಳಕ್ಕೆ ಹೊಂಟೇನಿ ನಾನು. ಅದಕ್ಕೆ USA ಫಸ್ಟ್ ಟೈಮ್ ಹೇರ್ ಕಟ್ ಮಾಡ್ಕೊಳಕ್ಕೆ ಹೊಂಟೇನಿ. ಸೊ ಎಷ್ಟು ಕಾಸ್ಟ್ ಇರ್ತೈತಿ, ಹೆಂಗೆ ಹೇರ್ ಕಟ್ ಮಾಡ್ತಾರೋ ಎಲ್ಲ ನಿಮಗೂ ಎಕ್ಸ್ಪೀರಿಯನ್ಸ್ ಕೊಡ್ತೇನೆ. ಅದ್ರದ್ದು ಹೆಂಗೆ ಚಲೋ ಐತೋ ಇಲ್ಲೋ ಅಂತ. ನಾನು ಫಸ್ಟ್ ಟೈಮ್ ಹೊಂಟೇನಿ. ಐ ಹೋಪ್ ಹಳ್ಳ ಹಿಡಿಸ್ಬಾರ್ದವ್ರದ ಚಲೋ ಮಾಡಲಿ. ಯಾಕಂದ್ರೆ ನಾನು ನಾಳೆ ಗ್ರ್ಯಾಜುಯೇಷನ್ ಐತಿ ಆ್ಯಂಡ್ ಐ ಡೋಂಟ್ ವಾಂಟ್ ಟು ಲುಕ್ ಬ್ಯಾಡ್, ಐ ವಾಂಟ್ ಟು ಲುಕ್ ಗುಡ್. ಸೊ ಓಕೆ, ಸೊ ಎಷ್ಟು ಕಾಸ್ಟ್ ಎಲ್ಲ ನಿಮ್ಗೆ ಹೇಳ್ತೀನಿ. ಅದ್ರ ಜೊತೆ ನಾ ಲ್ಯಾಪ್ಟಾಪ್ ಐತಿ, ನಾನು ಲ್ಯಾಪ್ಟಾಪ್ ಸಬ್ಮಿಟ್ ಮಾಡಬೇಕು. ಅಂದ್ರೆ ಸೊ ನಮ್ಮ ಕಾಲೇಜ್ದಾಗ ನನ್ನ ಕಡೆ ಲ್ಯಾಪ್ಟಾಪ್ ನಂದು ಮೂರ್ದ ಹಳ್ಳ ಬಟ್ಟೆಗಿತ್ತು. ಸೊ ನಾನು ನಮ್ಮ ಕಾಲೇಜ್ ಕಡೆಯಿಂದ ಲ್ಯಾಪ್ಟಾಪ್ ಲೋನ್ ಮಾಡಿದ್ದೆ. ಸೊ ಆ್ಯಸ್ ಐ ಆಮ್ ಗ್ರ್ಯಾಜುಯೇಟಿಂಗ್ ಐ ನೀಡ್ ಟು ರಿಟರ್ನ್ ದ ಲ್ಯಾಪ್ಟಾಪ್. ಸೊ ಅದನ್ನು ಲ್ಯಾಪ್ಟಾಪ್ ರಿಟರ್ನ್ ಮಾಡ್ಬೇಕು ನಾನು. ಅದೂ ತೋರಿಸ್ತೀನಿ ಏನ ಅಂತ ಎಲ್ಲ. ಎಲ್ಲರೂ ರೆಡಿ ಇರ್ರಿ ನನ್ನ ಗ್ರ್ಯಾಜುಯೇಷನ್ಗೆ. ಲೆಟ್ಸ್ ಗೋ. ಕ್ಲೈಮೇಟ್ ಮಾತ್ರ ಮಸ್ತ್ ಐತಿ. ಫುಲ್ ಸನಿ, ಭಾಳ ಬಿಸಿಲು ಇಲ್ಲ, ಭಾಳ ವಿಂಡಿನೂ ಇಲ್ಲ. ಯೂಶ್ವಲಿ ಇಲ್ಲಿ ಬಿಸಿಲಿದ್ರೆ ವಿಂಡಿ ಇರ್ತೈತಿ ಮತ್ತು ಅದ್ರೊಳಗೆ. ಸೊ ಕ್ಲೈಮೇಟು ಮಸ್ತ್ ಐತಿ ಫುಲ್. ಸೊ ನೋಡ್ರಿಪ್ಪ, ಇದು ನಮ್ಮ ನೇವಾರ್ಕ್, ನಮ್ದು ಚಿಕ್ಕ ಪ್ಲೇಸ್. ನಿಮಗೆ ಗೊತ್ತಾ, ಫಸ್ಟ್ USA ಬಂದಾಗ ನನಗೆ ಇವೆಲ್ಲ ಏನು ಬಿಲ್ಡಿಂಗ್ಸ್ ಅದಾವಲ್ಲ, ನಂಗೆ ಹೆಂಗೆ ಅನಿಸಿದ್ದು ಗೊತ್ತಾ, ಕಾರ್ಟೂನ್ದಾಗ ಮಿನಿಯೇಚರ್ಸ್ ಇರ್ತಾವೆ ನೋಡು, ಆ ಟೈಪ್ ಕಾಣ್ತಿದ್ದು ನನಗೆ ಫಸ್ಟ್. ನಾನು ಇಲ್ಲಿ ಬಂದಿದ್ದೇನೆ, ದಿಸ್ ಇಸ್ ಲೈಕ್ ವೆರಿ ಸ್ಮಾಲ್ ಟೌನ್ ಇದ್ದಂಗೆ ಆಲ್ಮೋಸ್ಟ್. ಸೊ ಏನು ಹಂಗೆ ನಿಮ್ಗೆ ಟಾಲ್ ಬಿಲ್ಡಿಂಗ್ಸ್ ಹಾಗೆಲ್ಲ ಏನೂ ಕಾಣಂಗಿಲ್ಲ. ಸೊ ನನಗೆ ಫಸ್ಟ್ ಸ್ಟಾರ್ಟಿಂಗ್ ಅಂತೂ ನಾನು USA ಇದ್ದೇನೆ ಅಂತ ಹಿಂಗೆ ಫೀಲೇ ಬಂದಿರಲಿಲ್ಲ ನಂಗೆ ಸ್ವಲ್ಪ ದಿನ. ನಾ ಯಾವಾಗ ಫಸ್ಟ್ ಟೈಮ್ ನ್ಯೂಯಾರ್ಕ್ ಹೋಗಿದ್ದೆ ನೋಡು, ನಂಗೆ ಅವಾಗ ಸ್ವಲ್ಪ ನಂಗೆ ಐ ಆಮ್ ಆಲ್ಸೋ ಇನ್ USA ಅಂತ ವೈಬ್ ಬಂತು. ಬಿಕಾಸ್ ದಿಸ್ ಇಸ್ ವೆರಿ ಸ್ಮಾಲ್. ಇದೇನು ನಿಮಗೆ ಲೈನ್ ಕಾಣತೈತಲ್ಲ, ಇಲ್ಲಿಂದ ಏನು ಹಿಂದೆ ಕಾಣತೈತಲ್ಲ ಲೈನ ಫುಲ್ಲ, ಅದು ಮೇನ್ ಸ್ಟ್ರೀಟ್ ಅಂತಾರೆ. ಸೊ ಅಲ್ಲೇ ಇರೋದು ಸ್ವಲ್ಪ ಬದಲ ಸ್ವಲ್ಪ ಆವಾಜ್ ಅದು ಇರ್ತೈತಿ. ಉಳ್ಕಿದೆಲ್ಲ ಜಾಗ ಖಾಲಿ ಶಾಂತ ಇರ್ತೈತಿ, ಸಣ್ಣಾಟ. ಓಕೆ, ಸೊ ನಾನು ನನ್ನ ತಲೆ ಸ್ನಾನ ಮಾಡ್ಕೊಂಡು ಬಂದೇನಿ. ಅಲ್ಲಿ ಹೋದ್ಮೇಲೂ ನನ್ಗೆ ಅವ್ರು ವಾಶ್ ಮಾಡ್ತಾರೆ ಹೇರ್. ಐ ಲವ್ ಇಟ್. ನಂಗೆ ಐ ವಾಸ್ ಮಿಸ್ಸಿಂಗ್ ಇಟ್. ಇಂಡಿಯಾದಾಗ ಹೇರ್ ವಾಶ್ ಮಾಡ್ಕೊಂಡು ಹೇರ್ ಕಟ್ ಅಂದ್ರೆ ಐ ಆಮ್ ಸೋ ಎಕ್ಸೈಟೆಡ್. ಆಫ್ಟರ್ 2 years ಗೆಟಿಂಗ್ ಅ ಹೇರ್ ಕಟ್. ಸೊ ಐ ಹೋಪ್ ಚಲೋ ಮಾಡಲಿ ಅವ. ಓಕೆ, ಲೆಟ್ಸ್ ಗೋ. ಯೂಸ್ ಆಗತ್ತೆ ನನಗೆ ಈ ಕಡೆ ಸೈಡಿಂದ ಹೋಗ್ಬೇಕಂತಂದು. ಯಾಕಂದ್ರೆ ನನ್ನ ಫ್ರೆಂಡ್ ರೆಕಮೆಂಡ್ ಮಾಡಿದ್ದು ನನಗೆ ಇಲ್ಲಿ ಹೋಗಂತಂದು. ಬಟ್ ನನಗೆ ಕನ್ಫ್ಯೂಷನ್ ಆಗತೈತಿ ಯಾಕಡೆ. ಓಕೆ ಫೈನ್, ಐ ಗಾಟ್ ಇಟ್. ನಾವು ಮುಂಚೆ ಒಂದ್ಸಲ ಬಂದಿದ್ದೆ, ಬಟ್ ಲೆಟ್ಸ್ ಗೋ. ದ ಸ್ಟುಡಿಯೋ ನೇಮ್ ಈಸ್ ಹೇರ್ ಸ್ಟುಡಿಯೋ. ಓಕೆ, ನೀವು ಇಲ್ಲಿ ಹೇರ್ ಕಟ್ಟಿಗೆ ಬರಾಕತ್ತೀರಿ ಅಂದ್ರೆ, ಅಥವಾ USA ನೀವು ಎಲ್ಲೇ ಹೋಗ್ತೀರಿ ಅಂದರೂ ಮೋಸ್ಟ್ ಆಫ್ ದ ಪ್ಲೇಸಸ್ ವಿತೌಟ್ ಅಪಾಯಿಂಟ್ಮೆಂಟ್. ಸೊ ಕಂಪಲ್ಸರಿ ನಿಮ್ಮ ಕಡೆ ಅಪಾಯಿಂಟ್ಮೆಂಟ್ ಇರಬೇಕು, ಆಮೇಲೆ ನೀವು ಹೇರ್ ಕಟ್ ಮಾಡ್ತಾರೋ ಅವ್ರು. ಇಲ್ಲಾದರೆ ಅದು ಅಪಾಯಿಂಟ್ಮೆಂಟ್ ನಿಮ್ಗೆ ಆಲ್ಮೋಸ್ಟ್ ಲೈಕ್ 2 days 3 days ಪೈಲನ ತೊಗೊಂಡು ಇಟ್ಕೋಬೇಕು ನಾವು, ಆಲ್ಮೋಸ್ಟ್ 1 week. ಅದರ್ವೈಸ್ ಅಪಾಯಿಂಟ್ಮೆಂಟ್ ಸಿಗೋದು ಕಠಿಣ. ಸೊ ನಾನು ಅಪಾಯಿಂಟ್ಮೆಂಟ್ ತೊಗೊಂಡು ಇಟ್ಕೊಂಡೇನಿ 4:30ಗೆ. ಈಗ ಆಲ್ಮೋಸ್ಟ್ 4:15 ಆಗೈತಿ. ಲೆಟ್ಸ್ ಗೋ. ಲೆಟ್ಸ್ ಎಕ್ಸ್ಪೆರಿಮೆಂಟ್ ಮಾಡಾಕತ್ತೀನಿ. ಐ ಹೋಪ್ ಚಲೋ ಮಾಡ್ತಾರಂತಂದು. ಈಗ ನನಗೆ ಸೆಕೆಂಡ್ ಥಾಟ್ಸ್ ಬರತ್ತವ, ಮಾಡಿಸ್ಲು ಬೇಡೋ ಏನು ಸುಮ್ಮನೆ ಎದ್ದು ಹೋಗಲಿಲ್ಲ ಅಂತಂದು ಕೇಳ್ತೀನಿ.因为你有造型，没有造型事实可以。Because if you have a style or not, you can. 没有造型40块可以。No modeling, 40 yuan is okay. No, include all. ಯಪ್ಪ, ಫಸ್ಟ್ ನನಗೆ ಅವನ ಜೊತೆ ಮಾತಾಡಬೇಕು, ರೊಕ್ಕ ಹೊಂದಿಸ್ಬೇಕಂತಂದ್ರೆ ಜೀಮ್ ಹೋತು ನಂದು ಪೂರ್ತಿ ಎಲ್ಲ. ಅವ ಹೇಳತ್ತಿದ್ದ ಮ್ಯಾಂಡ್ರಿನ್ದಾಗ, ನಂಗೆ ಹೇಳತ್ತಿದ್ದ ಇಂಗ್ಲೀಷ್ದಾಗ. ನನಗಿಬ್ರಿಗೂ ಲ್ಯಾಂಗ್ವೇಜ್ ತಿಳಿವಲ್ತು. ಕನ್ಫ್ಯೂಸ್. ಲಾಸ್ಟಿಗೆ ರೊಕ್ಕ ಹೊಂದಿಸಿದೆ. ಆಮೇಲೆ ಈಗ ಕುಂತೇನಿ ಮಾಡ್ಕೊಳಕ್ಕೆ. ನೋಡೋನು ಹೆಂಗೆ ಮಾಡ್ತಾರೋ. ನನಗಂತೂ ಒಂಚೂರು ಇದನ್ನ ಇಲಾಖೆ ಚಲೋ ಮಾಡ್ತಾರಂತ. ಚಲೋ ಮಾಡ್ಲಕ್ಕ ದೇವ್ರಿಗೆ ಒಂದೇ ಬಿಡ್ಕೊತೀನಿ. ಸಣ್ಣ ಮಾಡಂದ್ರೆ ಉದ್ದು ಮಾಡ್ತಾನು, ಗಿಡ್ಡ ಮಾಡಂದ್ರೆ ನಾವು ಉದ್ದು ಮಾಡತಾನು. ಆದರೂ ಪಾಪ ಎಲ್ಲ ತ್ರಾಸ ತೊಗೊಂಡು ಇಬ್ಬರು ಒಬ್ರಿಗೆ ಅರ್ಥ ಮಾಡ್ಕೊಂಡು ನನಗೇನು ಬೇಕಾಗೈತೆ ಅವ್ನಿಗೆ ಹೇಳತ್ತೀನಿ, ಅವ್ನಿಗೆ ಏನು ತಿಳಿಯತೈತೆ ಅವನು ತಿಳ್ಕೊಂಡು ಮಾಡಾಕತ್ತಾನ. ತಪ್ಪಿ ಭಾಳ ಗಿಡ್ಡ ಮಾಡಿಸಿದೆ ಅಂತ ಅನ್ಸಾದೈತಿ. ಇಟ್ಸ್ ಓಕೆ. ನನ್ನ ಹೇರ್ ಕಟ್ ನನಗೇನು ಅಂತ ಪರಿ ಇಷ್ಟ ಆಗಿಲ್ಲ.
ಉಲ್ಟಾ ನನಗೆ ಕೂದಲೆಲ್ಲ ಕೆಡ್ಸ್ಕೊಂಡೆ ಅಂತ ನನಗೆ ಅನ್ಸಾಗತೈತಿ. ಪೂರ್ತಿ ಎಲ್ಲ ತಳು ಮಾಡಿಟ್ಟ ನನ್ನ ಕೂದಲು. ಬಟ್ ಇಟ್ಸ್ ಓಕೆ, ನೆವರ್ ದ ಲೆಸ್ ಟ್ರೈ ಮಾಡಬೇಕು ಒಂದ್ಸಲ. ಸೊ ಟ್ರೈ ಮಾಡಿದೆ, ಇನ್ನೇನು ಮಾಡೋಕ್ಕಾಗಂಗಿಲ್ಲ. ನನ್ನ ಹೇರ್ ಸ್ಟೈಲ್ ನೋಡ್ರಿಪ್ಪ, ಇಷ್ಟಕ್ಕೆ ನಾ ಕೊಟ್ಟಿದ್ದ ರೊಕ್ಕ ಎಷ್ಟಂದ್ರೆ $40 ಕೊಟ್ಟೇನಿ. ಅವ್ನು ನನಗೆ 50 ಹೇಳತ್ತಿದ್ದ, ಬಟ್ ನಾನು ಹಿಂಗೆ ಮಾಡಿ 40ಕ್ಕೆ ಹೊಂದಿಸಿದೆ. 40 ಕೊಟ್ಟೆ. ಮತ್ತು ಇದ್ರ ಮೇಲೆ ಟಿಪ್ಸು ಕೇಳಿದ್ರು ಅವ್ರು. ಅದಕ್ಕೆ ಟಿಪ್ ಅಂತ ನನ್ನ ಕಡೆ $2 ಕೊಡೋಕ್ಕೆ, ಅದಕ್ಕಿಂತ ಜಾಸ್ತಿ ಕೊಡೋಂಗಿಲ್ಲ ಅಂತ $2 ಟಿಪ್ ಕೊಟ್ಟೆ. ಸೊ ಹಿಂಗಾಗೈತೆ ನೋಡ್ರಪ್ಪ. ನಿಮಗೇನು ಅನಿಸ್ತೈತಿ? ಇದು $40 ಅಂದ್ರೆ ಆಲ್ಮೋಸ್ಟ್ ಕನ್ವರ್ಟ್ ಮಾಡಿರಿ 40 × 86 ಮೂರುವರೆ ಸಾವಿರದ ಕಟ್ಟಿಂಗ್ ಇದು. 3500 ಕಟ್ಟಿಂಗ್ ವರ್ತ್ ಐತಿ ಏನಿಲ್ಲ ನೀವು ಹೇಳ್ರಿ, ಕಾಮೆಂಟ್ ಮಾಡಿರಿ. ಸೊ ಯಾರ್ಯಾರು ಮಾಸ್ಟರ್ಸ್ ಅಥವಾ ಅಂಡರ್ಗ್ರ್ಯಾಡ್ ಮಾಡೋಕೆ USA ಬರಾಕತ್ತೀರಂದ್ರೆ ಸ್ಟೂಡೆಂಟ್ಸ್, ಆ್ಯಂಡ್ ಇಫ್ ಯು ಡೋಂಟ್ ಹ್ಯಾವ್ ಲ್ಯಾಪ್ಟಾಪ್, ಡೋಂಟ್ ವರಿ. ಯಾಕಂದ್ರೆ ನಿಮ್ಮ ಕಾಲೇಜ್ ಯೂನಿವರ್ಸಿಟೀಸ್ದವ್ರು ನಿಮಗೆ ಲ್ಯಾಪ್ಟಾಪ್ ಲೆಂಡ್ ಮಾಡ್ತಾರೆ. ಸೊ ಇಟ್ಸ್ ಕಾಲ್ಡ್ ಲ್ಯಾಪ್ಟಾಪ್ ಲೋನ್ ಕೊಡ್ತಾರೆ. ಸೊ ನೀವು ಈ ಲ್ಯಾಪ್ಟಾಪ್ ಆಲ್ಮೋಸ್ಟ್ ಸೆಮೆಸ್ಟರ್ ನೀವು ಇದು ಯೂಸ್ ಮಾಡ್ಬೋದು. ಆ್ಯಂಡ್ ದೆನ್ ಡನ್ ವಿತ್ ಯುವರ್ ಸೆಮೆಸ್ಟರ್ ಯು ನೀಡ್ ಟು ರಿಟರ್ನ್ ದಿಸ್, ಆ್ಯಂಡ್ ದೆನ್ ಅಗೇನ್ ಮತ್ತು ನೆಕ್ಸ್ಟ್ ಸೆಮೆಸ್ಟರ್ ಮತ್ತು ನೀವು ತೊಗೋಬೋದು. ಸೊ ನಮ್ಮ ಕಾಲೇಜ್ದಾಗ ಇದೊಂದು ಆಸ್ಕ್ IT ಅಂತ ಒಂದು ಪ್ಲೇಸ್ ಐತಿ. ಸೊ ದೇರ್ ಯು ಕ್ಯಾನ್, ನಿಮ್ಗೆ ಏನಾದರೂ ನಿಮ್ಮ ಪರ್ಸ್ನಲ್ ಲ್ಯಾಪ್ಟಾಪ್ದಾಗ ರಿಪೇರ್ ಇತ್ತು, ಏನಾದರೂ ಪ್ರಾಬ್ಲಮ್ ಇತ್ತು, ದೇ ವಿಲ್ ರಿಸಾಲ್ವ್ ಇಟ್. ಸೊ ಹಂಗೆ ಇಫ್ ಯು ಡೋಂಟ್ ಹ್ಯಾವ್ ಅ ಲ್ಯಾಪ್ಟಾಪ್ ಆಲ್ಸೋ ದೆ ಲೆಂಡ್ ಯು ಅ ಲ್ಯಾಪ್ಟಾಪ್. ಸೊ ನಂದು ಲ್ಯಾಪ್ಟಾಪ್ ಭಾಳ ಹಳೇದಿತ್ತು, ಒಂದು 5 ವರ್ಷದಿಂದ ಮೊಡಕಾಗಿತ್ತು. ಸೊ ನಾನು ನಮ್ಮ ಕಾಲೇಜ್ ಲ್ಯಾಪ್ಟಾಪ್ ಯೂಸ್ ಮಾಡಿದೆ ಆಲ್ಮೋಸ್ಟ್ ಸೆಮೆಸ್ಟರ್ ಕಂಪ್ಲೀಟ್. ಆಮೇಲೆ ಈಗ ನಾ ಗ್ರ್ಯಾಜುಯೇಟ್ ಆಗತ್ತೆ ಅನ್ಕೊಳ್ಳಿ, ನಾನು ಇದನ್ನ ಲ್ಯಾಪ್ಟಾಪ್ ವಾಪಸ್ ಕೊಡತ್ತೀನಿ. ಸೊ ಲೆಟ್ಸ್ ಗೋ. ಸೊ ಎಲ್ಲ ಸೈನ್ ಔಟ್ ಮಾಡಕತ್ತೀನಿ ಆ್ಯಂಡ್ ಸ್ಟಿಲ್ ಅದು ಸೈನಿನ ತೋರ್ಸತೈತಿ. ಸೊ ಎಲ್ಲ ಸೈನ್ ಔಟ್ ಮಾಡಿ ಅಲ್ಲಿ ಸಬ್ಮಿಟ್ ಇದೆ. ಸೊ ನನ್ನ ಲ್ಯಾಪ್ಟಾಪ್ ಎಲ್ಲ ಸಬ್ಮಿಟ್ ಮಾಡಿ ಎಲ್ಲ ಮಾಡಿ ಬಂದೆ. ಅಲ್ಲಿ ಹೋದ್ಕೂಲೆ ನಾ ಮರ್ತು ಬಿಟ್ಟೆ, ನಾ ರೆಕಾರ್ಡ್ ಮಾಡತ್ತಿದ್ದೆ ಅನ್ನೋದು ನಾ ಮರ್ತು ಬಿಟ್ಟೆ ನಾ ಯೂಟ್ಯೂಬ್. ಆಮೇಲೆ ಸೊ ನನ್ನ ಕಡೆ ಕ್ಲಿಪ್ಸ್ ಅದಾವೆ, ಬಟ್ ಅದ್ರು ಸ್ವಲ್ಪ. ಸೊ ಐಮ್ ಗೋನಾ ಪುಟ್ ದೋಸ್ ಕ್ಲಿಪ್ಸ್ ತೋರಿಸ್ತೇನೆ. ನಾ ಅಲ್ಲೇನು ಮಾಡಿಲ್ಲ, ಹೋಗಿ ಲ್ಯಾಪ್ಟಾಪ್ ನಂದೆಲ್ಲ ಸೈನ್ ಔಟ್ ಮಾಡಿ ನನ್ನ ಲ್ಯಾಪ್ಟಾಪ್ ಎಲ್ಲ ಕೊಟ್ಟೆ. ಸೊ ಅಷ್ಟೆಲ್ಲ ಮುಗಿಸ್ಕೊಂಡು ಮಾಡ್ಕೊಂಡು ಆಮೇಲೆ ನನ್ನ ಗ್ರ್ಯಾಜುಯೇಷನ್ ಕ್ಯಾಪ್ ಡೆಕೋರೇಟ್ ಮಾಡ್ಬೇಕು ನಾನು. ಸೊ ಅದಕ್ಕೆ ನನಗೆ ಕೆಲವೊಂದು ಪಿಕ್ಚರ್ಸ್ ಬೇಕಾಗಿದ್ದು. ಸೊ ಅವನ್ನೆಲ್ಲ ನಾನು ಪ್ರಿಂಟೌಟ್ ತಗೊಂಡೆ, ಕಲರ್ ಪ್ರಿಂಟೌಟ್. ಸೊ ಆಮೇಲೆ ಕಲರ್ ಪ್ರಿಂಟೌಟ್ ಆಮೇಲೆ ಈಗ ಮನೆಗೆ ಹೋಗಬೇಕು. ಹಂಗೆ ನಾ ಮಿರರ್ದಾಗ ನೋಡತ್ತಿದ್ದೆ ನನ್ನ ಹೇರ್ ಕಟ್. ಇಟ್ ಇಸ್ ನಾಟ್ ಬ್ಯಾಡ್, ಚಲೋನ ಆಗೈತಿ ನನ್ನ ಹೇರ್ ಕಟ್, ಹಂಗೇನು ಖರಾಬ್ ಆಗಿಲ್ಲ. ನನಗೆ ಒಮ್ಮೆ ಲಾಂಗ್ ಇದ್ದು ಹೇರ್ ಅಲ್ಲ, ಒಮ್ಮೆ ನನಗೆ ಡಿಫ್ರೆಂಟ್ ನಂದ ಮುಖ ನೋಡಿದ್ಕೂಲೆ ನನಗೆ ಸ್ವಲ್ಪ ಯಾಕೋ ಏನಪ್ಪ ಇದು ಅಸಹ್ಯ ಆಗೈತೆ ಅಂತ ಅನ್ಸಾದಿತ್ತು. ಬಟ್ ಹಾಗೇನಿಲ್ಲ, ಚಲೋನ ಕಾಣಕತ್ತೈತಿ. ಇಟ್ ಈಸ್ ಲುಕಿಂಗ್ ನೈಸ್. ನಿಮಗೆ ಏನು ಅನಿಸ್ತೈತಿ ಹೇಳ್ರಿ, ಕಾಮೆಂಟ್ ಮಾಡಿರಿ. ಮತ್ತು ನಿಮಗೆ ಏನೇನು ವಿಡಿಯೋಸ್ ಬೇಕಂತ ನನಗೆ ಕಾಮೆಂಟ್ ಮಾಡಿರಿ, ಲೈಕ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ, ಆಮೇಲೆ ಶೇರ್ ಮಾಡಿರಿ. ಪ್ಲೀಸ್ ಡೂ ಕಾಮೆಂಟ್, ಲೈಕ್, ಸಬ್ಸ್ಕ್ರೈಬ್ ಆ್ಯಂಡ್ ಶೇರ್. ಸೊ ನೀವು ಹಿಂಗೆ ಜಾಸ್ತಿ ಮಾಡಿದ್ರೆ ನನಗೂ ಮಾಡ್ಬೇಕಂತ ಅನಿಸ್ತೈತಿ ಇನ್ನೊಂದು ಸ್ವಲ್ಪ ಯೂಟ್ಯೂಬ್ ವಿಡಿಯೋಸ್. ಯಾಕಂದ್ರೆ ಯೂಟ್ಯೂಬ್ ವಿಡಿಯೋ ಭಾಳ ಟೈಮ್ ತೊಗೋದೈತಿ. ಫಸ್ಟ್ ಆಫ್ ಆಲ್ ಎಲ್ಲ ರೆಕಾರ್ಡ್ ಮಾಡಬೇಕು, ಆಮೇಲೆ ಎಡಿಟ್ ಮಾಡಬೇಕು. ಅದ್ರಾಗ ನನ್ನ ಫೋನ್ದಾಗ ಸ್ಟೋರೇಜ್ ಇರೋಂಗಿಲ್ಲ ಅಂಥದ್ರಾಗೆಲ್ಲ ಗುದ್ದಾಡಿ ಮಾಡ್ತೇನೆ. ಸೊ ನೀವು ನಂಗೆ ಸಪೋರ್ಟ್ ಮಾಡಲಿಲ್ಲ ಅಂದ್ರೆ ನಂಗೆ ಮಾಡೋಕ್ಕೆ ಸ್ವಲ್ಪ ಅನಿಸ್ತೈತಿ ಅದಕ್ಕೆ. ಸೊ ಪ್ಲೀಸ್, ಓಕೆ, ಬಾಯ್.